ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲಾಗಿ ಬೇಗ ಮಾಡುವಂಥ ಒಂದು ಎಗ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಎಷ್ಟು ಬೇಗ ಮಾಡ್ಬೋದಂದರೆ 10 ನಿಮಿಷದ ಒಳಗೆ ನೀವು ಈ ರೆಸಿಪಿನ ಮಾಡಿ ಮುಗಿಸ್ಬೋದು. ಅಷ್ಟು ಸಿಂಪಲಾಗಿ ಉಂಟು, ಟೇಸ್ಟಿ ಕೂಡ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈಗ ಮೊದಲು ಒಂದು ಪಾತ್ರೆ ತೆಗೆದು ಕೊಕೊನೆಟ್ ಆಯಿಲ್ 4 to 5 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಎಗ್ ರೆಸಿಪಿಗೆ ಉಂಟಲ್ಲ, ಯಾವಾಗಲೂ ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದರೆ ಒಳ್ಳೆಯದು. 2 ಮೀಡಿಯಮ್ ಸೈಜ್ ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಆನಿಯನ್ ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೆ ನಾವು ಫ್ರೈ ಮಾಡಬೇಕು. ಚಾಪರ್ ಇದ್ದರೆ ನಿಮಗೆ ಚಾಪರಲ್ಲಿ ಕೂಡ ಕಟ್ ಮಾಡಿ ಯೂಸ್ ಮಾಡ್ಬೋದು. ನಾನಿಲ್ಲಿ ನೈಫಲ್ಲೇ ಸಣ್ಣದಾಗಿ ಕಟ್ ಮಾಡಿ ಯೂಸ್ ಮಾಡ್ತಾ ಇರೋದು. ಗೋಲ್ಡನ್ ಬ್ರೌನ್ ಆಗಬೇಕಂತ ಇಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಆನಿಯನ್ ಇದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು, ಚೆನ್ನಾಗಿ ಫ್ರೈ ಮಾಡುವ. ಚಪಾತಿಗೆ ಮತ್ತು ಅನ್ನದ ಸೈಡ್ ಡಿಶ್ ಆಗಿ ನೀವು ಇದನ್ನು ತಿನ್ಬೋದು. 2 ಟೊಮ್ಯಾಟೊ ಮೀಡಿಯಮ್ ಸೈಜ್ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಟೊಮೆಟೊ ಹಾಕಿದ ಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿಬಿಟ್ಟು ಆಮೇಲೆ ಫ್ರೈ ಮಾಡಿ. ಆವಾಗ ಆನಿಯನ್ ಕೂಡ ಸಾಫ್ಟ್ ಆಗ್ತದೆ, ಟೊಮೆಟೊ ಕೂಡ ಉಂಟಲ್ಲ ಸಾಫ್ಟ್ ಆಗ್ತದೆ. ಈಗ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ನಾನಿಲ್ಲಿ ಮಸಾಲೆ ಹುಡಿ ಸೇರಿಸಿದ್ದೀನಲ್ಲ, ಎಲ್ಲ ನಿಮಗೆ ಮನೆಯಲ್ಲಿ ಸಿಗುವಂಥ ಮಸಾಲೆ ಹುಡಿ. 1 ಟೀ ಸ್ಪೂನ್ ಅರಿಶಿನ ಹುಡಿ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಚಿಕನ್ ಮಸಾಲ ಪೌಡರ್, 1 ಟೀ ಸ್ಪೂನು ಬಡಸೊಪ್ಪು ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಮತ್ತು 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್. ಇಷ್ಟನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಮಸಾಲೆ ಹುಡಿಯೆಲ್ಲ ಸೇರಿಸುವಾಗ ಸ್ವಲ್ಪ ಫ್ಲೇಮ್ ಉಂಟಲ್ಲ ಲೋ ಮಾಡಿದರೆ ಆಯಿತು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ 8 ಮೊಟ್ಟೆಯನ್ನು ನಾನು ಬೇಯಿಸಿಬಿಟ್ಟು ಕಟ್ ಮಾಡಿದ್ದೇನೆ. ಮೊದಲು ಎಗ್ಗಿದು ವೈಟ್ ಪಾರ್ಟ್ ಉಂಟಲ್ಲ ಅದನ್ನು ಮಾತ್ರ ನಾವಿಲ್ಲಿ ಕಟ್ ಮಾಡಿ ಹಾಕಬೇಕು ಸಣ್ಣದಾಗಿ. ಯೆಲ್ಲೋ ಪಾರ್ಟ್ ಉಂಟಲ್ಲ ಅದನ್ನು ನಾವು ಹಾಗೆ ಇಡಬೇಕು. ಯೆಲ್ಲೋ ಪಾರ್ಟ್ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಏನಾಗ್ತದೆ ಗೊತ್ತುಂಟ, ಫುಲ್ ಎಲ್ಲ ಪುಡಿ ಪುಡಿಯಾಗಿ ಒಂದು ಟೈಪ್ ಆಗ್ತದೆ. ಯೆಲ್ಲೋ ಪಾರ್ಟ್ ಯಾವಾಗಲೂ ನಮಗೆ ಫುಲ್ಲಾಗಿರಲಿ, ವೈಟ್ ಪಾರ್ಟ್ ಮಾತ್ರ ಕಟ್ ಮಾಡಿ ನಾವು ಹಾಕಬೇಕು. ಈಗ ನೋಡಿ, ಮೊದಲು ವೈಟ್ ಪಾರ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸಿ ಮತ್ತೆ ಇನ್ನೊಂದು ಸಲ ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಎಗ್ ಹಾಕುವಾಗೆಲ್ಲ ಫ್ಲೇಮ್ ಉಂಟಲ್ಲ ಲೋ ಮಾಡಿದರೆ ಆಯಿತು ನೀವು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನಾನೀಗ ಯೆಲ್ಲೋ ಪಾರ್ಟನ್ನು ಹಾಕ್ತಾ ಇದ್ದೇನೆ. ನೋಡಿ, ಯೆಲ್ಲೋ ಪಾರ್ಟ್ ಸ್ವಲ್ಪ ಕೂಡ ಪುಡಿ ಆಗಲಿಲ್ಲ, ಫುಲ್ಲು ಕರೆಕ್ಟಾಗಿ ರೌಂಡಾಗಿಯೇ ಉಂಟು. ಯೆಲ್ಲೋ ಪಾರ್ಟ್ ಹಾಕಿದ ನಂತರ ಸ್ವಲ್ಪ ಮೆಲ್ಲಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕು. ತುಂಬ ಫೋರ್ಸ್ ಮಾಡಿ ಮಿಕ್ಸ್ ಮಾಡಿದರೆ ಫುಲ್ ಪುಡಿ ಪುಡಿ ಥರ ಆಗ್ತದೆ, ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ ಅಂತ ಅಷ್ಟೇ. ಇಲ್ಲಾದರೆ ನಮಗೆ ಎಗ್ಗನ್ನು ಡೈರೆಕ್ಟ್ ಯೆಲ್ಲೋ ಪಾರ್ಟ್ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಲಾಸ್ಟ್ ಫೈನಲ್ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಚಪಾತಿ ಜೊತೆಗೆ ಉಂಟಲ್ಲ ತುಂಬ ಟೇಸ್ಟಿಯಾಗಿ ಆಗ್ತದೆ ಇಂಥ ರೆಸಿಪಿ. ನೀವು ಅನ್ನದ ಜೊತೆಗೆ ತಿನ್ನೋದಾದರೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಸಾಂಬಾರು ಏನಾದರೂ ಇದ್ದರೆ ಅದರ ಜೊತೆಗೆ ಸೈಡ್ ಡಿಶ್ ಆಗಿ ಈ ಎಗ್ ರೆಸಿಪಿನ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಬೇಗ ಆಯಿತು, 10 ನಿಮಿಷ ಕೂಡ ಬೇಕಂತ ಇಲ್ಲ ಈ ರೆಸಿಪಿ ಮಾಡಲಿಕ್ಕೆ. ಎಗ್ಗನ್ನು ಬಾಯ್ಲ್ ಮಾಡಲಿಕ್ಕೆ ಮಾತ್ರ ಟೈಮ್ ತೆಗೆಯುತ್ತೆ. ಆಮೇಲೆ ಈ ಮಸಾಲೆ ಎಲ್ಲ ರೆಡಿ ಮಾಡಲಿಕ್ಕೆ ಉಂಟಲ್ಲ 10 ನಿಮಿಷ ಕೂಡ ಬೇಡ ನಮಗೆ. ತುಂಬ ಈಸಿಯಾಗಿ ಉಂಟು, ಒಳ್ಳೆ ಟೇಸ್ಟಿ ಕೂಡ ಆಗ್ತದೆ. ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್.